ಒತ್ತಾಗೈತೆ ಕಾಪ್ ಮಾಡ್ಕಡಮ್ಮ ತಮ್ಮನೇ ಅಗ್ರಜೆ ನಿನ್ನ ಆರ್ಭಾಟ ನೋಡಲಾರ್ದೆ ಹೋಗುವನೆಂದು ಹೇಳ್ತಿರುವಳು. ಹೋಗಿ ನಾಚಿಕೊಂಡು ಆ ಮನೆಯಲ್ಲಿ ಕೂರುವಳ ಅಗ್ರಜೆ. ನಿನ್ನನ್ನು ನೋಡಿ ನಾಚಿಕೊಂಡು ಹೌದು ಅಗ್ರಜೆ. ಹೌದೇ? ಹೌದು ಅಕ್ಕಯ್ಯ. ಹಾಗಲ್ಲ. ಹೇಗೆ ಅಗ್ರಜೆ? ಭಯಗೊಂಡು ಓಡುವುದಳು. ಭಯಗೊಂಡು ಹೋಗಿಲ್ಲ, ನನ್ನ ರೂಪ ಪರಾಕ್ರಮಕ್ಕೆ ಮೆಚ್ಚಿ ಅಲ್ಲಿ ನಾಚಿಕೊಂಡು ಕುಳಿತಿರುವಳ ಅಗ್ರಜೆ. ಅಮ್ಮನೇ ಅಕ್ಕಯ್ಯ ನಾಚಿಕೊಂಡು ಅಲ್ಲಿಂದ ನೋಡುವಳೆ. ಹೌದು ಅಗ್ರಜೆ. ನೀನು ಹಾಗೆ ತಿಳಿದುಕೊಳ್ಳಬೇಡ. ಇನ್ನೇಗೆ ತಿಳಿದುಕೊಳ್ಳಬೇಕು ಅಕ್ಕ? ಯಾರೆಂದು ತಿಳಿದುಕೊಂಡ್ರೆ ಅಗ್ರಜೆ ಗಂಧರ್ವ ಸ್ತ್ರೀಯರು ಆ ಗಂಧರ್ವರು ಎಲ್ಲಿರುವರು ಅಗ್ರಜೆ? ಅಕ್ಕಯ್ಯ ಎಲ್ಲಿದ್ದರೇನು ತೆಗೆದುಕೊಂಡೇನು ಮಾಡಿವೆ? ಗಂಧರ್ವರೆಂದು ಹೇಳಿದೆಯಲ್ಲ, ಅದಕ್ಕಾಗಿ ಅವರನ್ನು ಕೇಳುತ್ತಿರುವೆನು ಅಗ್ರಜೆ. ಅಕ್ಕಯ್ಯ ಆಕೆಯ ಪತಿಗಳು ಆಕೆ ಮಾನಾಭಿಮಾನವನ್ನು ಕಾಪಾಡುವರಂತೆ. ಅಂತ ಮಾನ ಅಪಮಾನ ಕಾಪಾಡುವ ಗಂಡಸರಾಗಿದ್ದರೆ ಇಂಥ ಹೆಣ್ಣನ್ನು ನಿನ್ನ ಮನೆಯಲ್ಲೇ ಏತಕ್ಕೆ ದಾಸಿಯಾಗಿಟ್ಟಿರುವರು ಅಗ್ರಜೆ? ತಮ್ಮನೇ ಅಕ್ಕಯ್ಯ ವಿಧಿ ಲಿಖಿತ ಕಂಡವರು ಯಾರು? ಇದು ಒಂದು ವಿಧಿ ಲಿಖಿತವೆಂದು ನನಗೆ ಒಪ್ಪಿಸುವ ಅಗ್ರಜೆ. ಇದು ಒಂದು ವಿಧಿ ಲಿಖಿತವೆಂದು ನನಗೆ ವಶ ಮಾಡಿಕೊಡಬೇಕು ಅಕ್ಕಯ್ಯ. ದಾಸಿಯಾಗಿ ಬಂದವನ್ನು ರಾಣಿಯಾಗಿ ಮಾಡಿಕೊಡ ಅಕ್ಕ ಎಂದು ಕೇಳಿದೆಯಾ? ಬಂಧವಳನ್ನು ನನ್ನ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳುವೆ ತಮ್ಮನೇ. ಅಕ್ಕಯ್ಯ ಅವಳೊಬ್ಬ ದಾಸಿಯು. ದಾಸಿಯಾದರೆ ನಿನ್ನ ತಮ್ಮನು ಅವಳನ್ನು ರಾಣಿ ಮಾಡುವನು ಅಗ್ರಜೆ. ತಮ್ಮನೇ ಅಕ್ಕಯ್ಯ ನೀನು ರಾಣಿ ಮಾಡಿದೆಯಾ? ಹೌದು ಅಗ್ರಜೆ. ದಾಸಿಯನ್ನು ರಾಣಿಯಾಗಿ ಸ್ವೀಕರಿಸಿದೆಯಾ? ಅವಳ ರೂಪಲಾವಣ್ಯಕ್ಕೆ ಮನಸ್ಸೋತು ರಾಣಿಯನ್ನಾದರೂ ಮಾಡುವ, ತಮ್ಮನೇ ಮಹಾರಾಣಿಯನ್ನಾದರೂ ಮಾಡುವ. ಅದು ನಮ್ಮ ರಾಜರ ಧರ್ಮವಲ್ಲ ಅಕ್ಕಯ್ಯ. ಅದು ನಮ್ಮ ಧರ್ಮವಲ್ಲ. ಧರ್ಮ ಅಗ್ರಜೆ. ತಮ್ಮನೇ ಅಕ್ಕಯ್ಯ ಪರಮ ಪತಿವ್ರತೆ ಶ್ರೇಷ್ಠನಾರೆ, ಎಲ್ಲ ಬಾಳಿಗೆ ಹಿರಿಯ ಮಾರೆ. ಪರಮ ಪತಿವ್ರತೆ ಶ್ರೇಷ್ಠನಾರೆ, ಎಲ್ಲ ಬಾಳಿಗೆ ಹಿರಿಯ ಮಾರೆ. ಹೊರಗೆ ಹೋಗುವ ಮಾರಿಯನ್ನು, ಹೊರಗೆ ಹೋಗುವ ಮಾರಿಯನ್ನು ಮನೆಗೆ ಬರದಂತೆ, ಮನೆಗೆ ಬರದಂತೆ. ಹೇಳುವೆ ನಾನೆಲ್ಲೋ ನಿನಗೆ ಅವಳ ವಿಷಯವನ್ನು. ತಮ್ಮನೇ ಅಕ್ಕಯ್ಯ ಇವಳೊಬ್ಬ ಗಂಧರ್ವ ಸ್ತ್ರೀಯಳು. ಈ ಸ್ತ್ರೀಯಳು ಮಹಾ ಪತಿರತೆಯು. ಅವಳು ಪತಿರತೆಯಾದರೆ ನಿನ್ನ ತಮ್ಮನಿಗೆ ಬಹು ಸಂತೋಷವಾಯಿತು ಅಗ್ರಜೆ. ಸಂತೋಷವಾಯಿತು. ಹೌದು ಅಕ್ಕಯ್ಯ. ಅವಳಿಗೆ ದುಃಖವಾಗಿರುವುದು. ಅವಳಿಗೆ ದುಃಖ ಆಗಿರುವುದು ಏನು ನನಗೆ ಗೊತ್ತಿಲ್ಲ ಅಗ್ರಜೆ. ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಮನಸ್ಸಿರುವ ಹೆಣ್ಣನ್ನು ನಿನ್ನ ಕಡೆಯಿಂದ ವಶ ಮಾಡಿಕೊಳ್ಳುವ ಅಗ್ರಜೆ. ತಮ್ಮನೇ ಅಕ್ಕಯ್ಯ ಅಕ್ಕಯ್ಯನ ಮಾತನ್ನೇ ಕೇಳು. ಈ ಗಂಧರ್ವ ಸ್ತ್ರೀಯರ ಆಸರೆ ಬಿಡು. ಈಕೆಯ ಪತಿಯ ಗಂಧರ್ವರಂತೆ ಕಂಡಿಯ ತಮ್ಮ ನಿನಗೆ ತಿಳಿಯೋದು ಇವಳ ಮರ್ಮ. ಆಹೋ ಅಕ್ಕಯ್ಯ ಸಂತೋಷದಿಂದ ಕೇಳು. ಸಂತೋಷವಾಗಿ ಹೇಳು. ಅಪರೂಪವಾದ ರತ್ನವು ನಿನ್ನಲ್ಲಿರುವುದು, ಆ ರತ್ನವನ್ನು ದಯಮಾಡಿಕೊಡು ಎಂದರೆ ಆ ಗಂಧರ್ವರ ಸುದ್ದಿಯನ್ನ ಮುಂದೆ ಹೇಳಬೇಡ. ಆ ಹದಮರಿಂದಾಗುವ ಕಾರ್ಯವೇನು ಹದಂ ನಾನು ನೋಡಿಕೊಳ್ಳುವೆ. ಹೇಗಾದರೂ ಮಾಡಿ ಈ ಸುಂದರ ಸ್ತ್ರೀ ರತ್ನವನ್ನು ಎನ್ನಗೆ ವಶ ಮಾಡಿ ಕೊಡಬೇಕೆಂದು ಬೇಡಿಕೊಳ್ಳುವನಮ್ಮ ಅಗ್ರಜೆ. ಅಕ್ಕಯ್ಯ ಹೇಗಾದರೂ ಮಾಡಿ ವಶ ಮಾಡಿಕೊಡು ಅಕ್ಕಯ್ಯರಿಂದ ಕೇಳುವಿಯಾ? ಹೌದು ಅಕ್ಕಯ್ಯ. ಅಕ್ಕಯ್ಯನ ಮಾತು ಕೇಳುವಿಯಾ? ಅಗ್ರಜೆ ಹೇಳಲೇ? ಚೆನ್ನಾಗಿ ಹೇಳಮ್ಮ. ಈ ಸ್ತ್ರೀಯರ ಆಸೆಯನ್ನು ಬಿಡು. ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿದವರು, ಅದರಲ್ಲಿ ಒಬ್ಬರನ್ನು ಬಯಸು. ತಕ್ಷಣವೇ ವಶ ಮಾಡಿಕೊಟ್ಟು ಬಿಡವೇನೋ. ಅಹೋ ಅಕ್ಕಯ್ಯ ಅಮ್ಮಯ್ಯ, ನಿನ್ನ ಸಂಸ್ಥಾನದಲ್ಲಿ ನೂರಾರು ಮುತ್ತುಗಳಿರುವವು. ಆ ಮುತ್ತು ಕೊಡುವ ಆ ಮುತ್ತೇ ಬೇಕು ಅಗ್ರಜೆ. ಅಕ್ಕಯ್ಯ ಸಾವಿರಾರು ಮುತ್ತುಗಳು ಬೇಡ, ಇದೇ ಮುತ್ತು ಬೇಕೆಂದು ಹೌದು ಕೇಳಿದೆಯಾ? ಅಗ್ರಜೆ. ಬೇಡ ತಮ್ಮ. ಹೌದು ಅಕ್ಕಯ್ಯ. ಅಮ್ಮ ಅಕ್ಕಯ್ಯ ಇವಳನ್ನು ಬಯಸಬೇಡ. ಬಯಸುವನು ಅಗ್ರಜೆ. ನೀನು ಮಾಡುವ ಈ ಕಾರ್ಯವು ಆಕೆಯ ಪದಗಳಿಗೆ ತಿಳಿದರೆ ಸುಮ್ಮನೆ ಬಿಡವರೇ. ಅವಳ ಪತಿಗಳು ಎಲ್ಲಿರುವರು? ಈ ಶತಸಿಂಹ ಶಕ್ತಿ ಬಲವುಳ್ಳ ಕೀಚಕನೆಯನ್ನು ಏನು ಮಾಡುವರು ಅಗ್ರಜೆ? ಸಾವಿರ ಹೋಳು ಮಾಡಿಕೊಂಡು ಬಿಡವರು. ಬಳಿರ
ಹೋಲ್ ಮಾಡಿ ಸೀಳಿ ಬಿಡುವನು ಅಗ್ರಜೆ. ಅಕ್ಕಯ್ಯ ಭುವನ ವೀರ ಎಲ್ಲ ಸೋದರ ಅಲ್ಲಿ ಸಲ್ಲಯ ಸುಲ್ತಾನ ಅನ್ನದಾರೆಯ ಪ್ರೇಮ ಪ್ರಣಯ ಕೇಳಿ ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ. ಬಯಸಬೇಡ ಇವಳನೆ ಬಯಸಬೇಡ ಇವಳನೆ ಬಯಸಬೇಡ ಹೊಲೆಯಲು ನಿನ್ನಯ ದೇಹವು ನಿಜವಿದು ಸೋದರ ಅಲ್ಲಿ ಸಲ್ಲಯ ಸುವಿಚಾರ ಅನ್ನದಾರೆಯ ಪ್ರೇಮ ಪ್ರಣಯ ಕೇಳಿ ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ. ತಮ್ಮನೇ ಅಕ್ಕಯ್ಯ ಈ ಗಂಧರ್ವ ಸ್ತ್ರೀಯಳು ಮಹಾಪತಿರತೆಯು. ಹೌದು ಅಗ್ರಜೆ. ತಮ್ಮನೇ ಕಯ್ಯ ಸುಮ್ಮನೆ ಅಕ್ಕಯ್ಯರ ಮಾತನ್ನು ಕೇಳು, ಇವಳ ಆಸರೆ ಬಿಡು. ಇವಳನ್ನು ಬಯಸಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ. ಕೆಟ್ಟು ಹೋದರೂ ಚಿಂತೆಗಿಲ್ಲ, ಆ ಸ್ತ್ರೀಗಳನ್ನು ಮಾತ್ರ ಬಿಡುವುದಿಲ್ಲ. ತಮ್ಮನೇ ಅಕ್ಕಯ್ಯ ಏಕೋ ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು, ಅದರಲ್ಲಿ ಒಬ್ಬರನ್ನು ಬಯಸು, ತಕ್ಷಣ ನಿನಗೆ ದಾರಿ ಎರೆದು ಕೊಟ್ಟು ಬಿಡುವೆನು. ಅಹೋ ಅಕ್ಕಯ್ಯ, ಆದರೆ ಇವಳನ್ನು ವಶ ಮಾಡಿಕೊಳ್ಳುವುದು ಮಾತ್ರ ಸಾಧ್ಯವಿಲ್ಲ ತಮ್ಮ, ನಿನಗೆ ತಿಳಿಯೋದು ಇವಳ ಮರ್ಮ. ಅಹೋ ಅಗ್ರಜೆ, ಈ ಸಿರಿತನದಲ್ಲಿ ನಿನ್ನ ತಮ್ಮನು ಒಂದು ಹುಡುಗಿಯನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ. ಆದರೆ ಈ ಬಂಗಾರದಂತ ಭಾವನೆಯುಳ್ಳ ಬಂಗಾರಿಯನ್ನು ನನಗೆ ಬಗ್ಲ ಮಾಡು ಅಗ್ರಜೆ. ತಮ್ಮನೇ ಕಯ್ಯ ಬಂಗಾರ ಅಂತಿರುವ ಗೊಂಬೆಯನ್ನು ನನಗೆ ಒಪ್ಪಿಸುವ ಅಗ್ರಜೆ. ಈ ಗೊಂಬೆಯನ್ನು ಒಪ್ಪಿಸಬೇಕು. ಹೌದು ಅಕ್ಕಯ್ಯ, ಅವಳು ಗೊಂಬೆ ಅಲ್ಲ. ಎಣ್ಣೆ ಅಗ್ರಜೆ, ನಾನು ಹಾಗೆ ವರ್ಣಿಸುತ್ತಿರುವೆನು. ಬೇಡ ತಮ್ಮ, ಬೇಕು ಅಗ್ರಜೆ. ನನ್ನ ಮಾತು ಕೇಳು. ಸರ್ವತ ಕೇಳುವುದಿಲ್ಲ ಅಗ್ರಜೆ. ಎಂತವರು ಪ್ರಾಣ ಬಿಟ್ಟವರು, ಅವರ ಸುದ್ದಿ ಬೇಡ ಅಗ್ರಜೆ. ಅವರವರ ಸುದ್ದಿ ಬೇಡ, ಅವರು ಬೇಡ ಅಗ್ರಜೆ. ಇವಳು ಬೇಕು, ಇವಳು ಮಾತ್ರ ಬೇಕು. ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಅನುಜಾಗಣೆ ಭೀಮಣೆ. ಆಹೋ ಅಕ್ಕಯ್ಯ, ಗಂಧರ್ವರ ಸುದ್ದಿಯನ್ನು ಮುಂದೆ ಹೇಳಬೇಕಲ್ಲ, ಅದಮರ ನನಗೆ ಯಾವ ಲೆಕ್ಕದಳ ಜಮ. ಅಗೋ ಅಕ್ಕಯ್ಯ, ಅವರನ್ನ ಹೆಸರಿಲ್ಲದಂತೆ ಮಾಡುವ ಅಸಮಬಲಶಾಲಿಗೆ ಮುಂದೆ ಉಸಿಗೆ ಮಾತುಗಳನ್ನಾಡಬೇಡ. ಬಾಯಿ ತೆರೆದು ಲಜ್ಜೆ ತೊರೆದು ಎಷ್ಟು ಕೇಳಿದರು ನೀರಲ್ಲಿ ಬೆರಳಿಟ್ಟು ಬಾಯಿ ಸವಿದಂತಾಯಿತು. ನಾನೆಷ್ಟು ನಿನಗೆ ಕೈ ಮುಗಿಯುವೆನು. ಅಕ್ಕರತೆಗಿಂದ ಎನ್ನಗೆ ದಕ್ಕಿಸು, ತಮ್ಮನ ಆಸೆಯನ್ನು ಈಡೇರಿಸು, ಸುಖವಾಗಿರಲೆಂದು ಆರೈಸು, ತಪ್ಪದೆ ಒಪ್ಪಿಸಿ ನಮ್ಮ ಮನೆಗೆ ಕಳುಹಿಸು, ಇದೇ ನಿನಗೆ ಶ್ರೇಯಸ್ಸು. ಅಕ್ಕಯ್ಯ, ತಪ್ಪದೆ ಒಪ್ಪಿಸು, ಅವಳನ್ನು ಕಳಿಸು ಎಂದು ಹೇಳಿದೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ, ಅಷ್ಟು ಸುಂದರವಾಗಿರುವಳೆ. ಅವಳು ನನ್ನ ಕಣ್ಣಿಗೆ ಬಹುರೂಪವಾಗಿ ಕಾಣುವಳು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಸಹೋದರಿ, ಅವಳು ಕಂಡಾಕ್ಷಣ ನಿನ್ನ ಮನಸ್ಸು ಅಷ್ಟು ಸಂತೋಷವಾಯಿತು. ನನ್ನ ಮನಸ್ಸು ಜುಮ್ಮೆನ್ನುವುದು ಅಗ್ರಜೆ. ಜುಮ್ಮೆಂದಿತ್ತು. ಹೌದು ಅಗ್ರಜೆ. ಬೇಡ ತಮ್ಮ, ಏತಕ್ಕೆ ಬೇಡ ಅಗ್ರಜೆ? ಈ ಕ್ಷಣಕ್ಕೆ ನನಗೆ ಹಾಗೆ ಅನಿಸುವುದು.
ಹೌದು ಅಗ್ರಜೆ. ಮುಂದೆ ಕಷ್ಟವಾಗುವುದು. ಕಷ್ಟ ಬಂದರೂ ಚಿಂತೆಗಿಲ್ಲ, ಒಂದು ದಿನ ಸತ್ತರೂ ಚಿಂತೆಗಿಲ್ಲ, ಅವಳನ್ನು ಒಂದು ದಿನ ಅನುಭವಿಸಿ ನಾನು ಸಾಯುವೆನು ಅಗ್ರಜೆ. ಅಕ್ಕಯ್ಯ ಅಕ್ಕಯ್ಯನ ಮುಂದೆ ಏನಂತ ಮಾತಾಡುವ? ಹೌದು ಅಗ್ರಜೆ. ಅಮ್ಮನೇ ಅಕ್ಕಯ್ಯ, ಹೆಣ್ಣಿನ ಸಲವಾಗಿ ಎಂತೆಂಥವರು ಪ್ರಾಣ ಬಿಟ್ಟರು, ಎಂತೆಂಥವರು ಏನಾದರೂ ಅಗ್ರಜೆ. ದಶಕಂಠ ರಾವಣ ಸೋರ ಸೀತೆಯೊಂದಲು ಜ್ಞಾನ ಬೆಟ್ಟ. ತಮ್ಮನೇ ಅಗ್ರಜೆ, ಸೀತೆಯನ್ನು ಬಯಸಿ ರಾವಣನು ಹತನಾಗಿ ಹೋದನು. ಗುರುಪತ್ನಿ ಅವತಾರಿಯನ್ನು ಮೋಹಿಸಿ ಚಂದ್ರನು ಕುಂದೆಗೊಳಗಾದನು. ಹಾಗೂ ಅಕ್ಕಯ್ಯ, ಅಮ್ಮಯ್ಯ, ಚಂದ್ರನ ಸುದ್ದಿಯನ್ನು ಹೇಳುವೆಯಲ್ಲ, ಹುಣ್ಣಿಮೆಗೆ ರಾತ್ರಿಗೆ ಅಂದು ರಸಕರಿಗೆ ರಸದೌತಣ ನೀಡುವ ಚಂದ್ರನು ಮಹಾಶ್ರೇಷ್ಠನಾಗಿ ಮೆರೆಯುವನು. ಅಕ್ಕಯ್ಯ, ಕ್ಷಣಿಕ ಸುಖಕ್ಕಾಗಿ ಬಯಸಬೇಡ, ಇವಳಿಂದ ಹಾಳಾಗಬೇಡ. ಕ್ಷಣಕ್ಕೆ ಸತ್ತು ಹೋದರೂ ಚಿಂತೆಗಿಲ್ಲ, ಇವಳನ್ನು ಮಾತ್ರ ನಾನು ಬಿಡುವುದಿಲ್ಲ. ನೀನಾಡುವ ಮಾತನ್ನು ಆಕೆಯ ಪತಿಗಳ ಕಿವಿಗೆ ಬಿಟ್ಟರೆ ನಿನ್ನನ್ನು ಸಾವಿರ ಹಾಳು ಮಾಡಿಕೊಂಡು ಬಿಡಬಹುದು. ಅವಳ ಪತಿಗಳು ಎಲ್ಲಿರುವರು? ಇಂಥ ಸ್ತ್ರೀಯರನ್ನು ನಿನ್ನ ಮನೆಯಲ್ಲಿ ಇಟ್ಟಿರುವರಲ್ಲ, ಐವರಿರುವರೆಂದು ಹೇಳಿದೆಯಲ್ಲ. ಒಬ್ಬೊಬ್ಬರು ಒಂದು ದಿನ ಅನುಭವಿಸುವುದನ್ನು ಬಿಟ್ಟು ಶಂಡರಂತೆ ಎಲ್ಲಿರುವರ ಅಗ್ರಜೆ. ಅಕ್ಕಯ್ಯ, ಆ ಗಂಧರ್ವ ಗೋಷ್ಠಿಗಳಿಗೆ ತಕ್ಕಬೇಕು. ಏದಕ್ಕೆ ಅಗ್ರಜೆ? ಕೇಡು ಬರುವಾಗ ಕೂಡ ಬರುವುದರ ಮಧ್ಯೆ ಕೇಡು ಬಂದರೂ ಚಿಂತೆಗಿಲ್ಲ, ಇವಳನ್ನು ಮಾತ್ರ ಬಿಡುವುದಿಲ್ಲ. ಈ ಕೇಳ ಬುದ್ಧಿಯನ್ನು ಬಿಟ್ಟು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ಸಹೋದರ ವೀರಾಧಿವೀರ. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಗಂಧರ್ವರ ಸುದ್ದಿ ಹೇಳುವೆಯಲ್ಲ, ಅವರು ಯಾವ ಲೆಕ್ಕದಳ ಜಮ? ಈ ದಿನ ಅಷ್ಟದಿಕ್ಪಾಲಕರೇ ಬರಲಿ, ಅವರ ಸದ ಪಡೆದುಕೊಂಡು ಮುರಿದ ಗಗನಾಂತರಕ್ಕೆ ಕೀಚಕ ನಮ್ಮ ನಾಮವೇ ತಕ್ಕೆ. ನಮ್ಮನೇ ಅಕ್ಕಯ್ಯ, ಅಷ್ಟದಿಕ್ಪಾಲಕರನ್ನು ತಡೆಯುವುದರಿಂದ ಬ್ರಹ್ಮನೇನಾದ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಅಷ್ಟದಿಕ್ಪಾಲಕರನ್ನು ತಡೆಯುವುದನೆಂದು ಬ್ರಹ್ಮನೇನಾದರೂ ಬಂದರೆ ಅವನ ಶಿರೋಮಣಿಗಳನ್ನು ಕಿತ್ತಿ 4 ತಲೆಗೆ ಮೃತ್ಯುವನ್ನಿರಿಸುವೆ. ಬ್ರಹ್ಮನನ್ನ ತಡೆಯುವುದರಿಂದ ನಾರಾಯಣನೇನಾದರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಬ್ರಹ್ಮನನ್ನು ತಡೆಯುವುದನೆಂದು ನಾರಾಯಣನೇನಾದರೂ ಬಂದರೆ ಅವನ ಚಕ್ರಾಯುಧಗಳನ್ನು ಸಡಿಲಿಸಿ 4 ದಿಕ್ಕು ಮಾಡಿಬಿಡುವೆ. ಅಕ್ಕಯ್ಯ, ನಾರಾಯಣನನ್ನು ತಡೆಯುವುದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ವಿಷ್ಣು ಬ್ರಹ್ಮರ ಮತ ಹಿಡಿದು ಪಾರ್ವತಿನಾಥನಾದ ಶಂಕರನ್ನು ಬಂದರೆ ಅಂಕೆಯಿಲ್ಲದ ಆತನ ಒಂದು ಗುಣಗಳನ್ನು ಕಳೆದ ರಸದಾತ್ರಿಗೆ ಬೆಂಕಿಯನ್ನು ಹಚ್ಚಿಸಿ ಕರಗಿಸಿ ರಸವನ್ನು ಮಾಡಿ ಸರ್ರಲ್ಲಿ ಸುರಿದು ಬಿಡುವೆ. ಅಕ್ಕಯ್ಯ, ಇಂಥ ಪರಾಕ್ರಮಿಗೆ ಮುಂದೆ ಆ ಕೇವಲ ಗಂಧರ್ವರ ಸುದ್ದಿ ಹೇಳಬೇಡ. ನಿನ್ನ ಒಡ ಹುಟ್ಟಿದವನಾದ ನಾನಿರಲು ಏಕೆ? ಚಿಂತೆ ಮಾಡುವುದನ್ನು ಬಿಟ್ಟು ಬಿಡೆ ಅಗ್ರಜೆ. ಅನುಜನೇ, ಅಕ್ಕಯ್ಯ,
ಈ ನಿನ್ನ ಮನದಲ್ಲಿರುವ ಕಾಮಭ್ರಾಂತಿಯನ್ನು ಬಿಟ್ಟು ಬಿಡು. ತ್ಯಜಿಸಲಾರು ಅಗ್ರಜೆ. ತ್ಯಜಿಸಬೇಕು ತಮ್ಮ. ಆಗುವುದಿಲ್ಲ ಅಗ್ರಜೆ. ಅವಳ ಆಸೆಯನ್ನು ಬಿಡು. ಅವಳ ಆಸೆಯನ್ನು ಬಿಡುವುದಿಲ್ಲ. ನೀನು ವಶ ಮಾಡುವ ಕೊನೆ ತನಕ ನಿನ್ನನ್ನು ಬಿಡುವುದಿಲ್ಲ ಅಕ್ಕಯ್ಯ. ರಾಜರಾಗಿ ನಾವು ಒಬ್ಬ ದಾಸಿಯನ್ನು ಬಯಸುವುದು ನಮ್ಮ ಧರ್ಮವೇ ಅಕ್ಕಯ್ಯ. ಅಮ್ಮಯ್ಯ, ಮನಸ್ಸಿಗೆ ಬಂದ ಸ್ತ್ರೀಯರು ರಾಜರಾದರೇನು, ರಾಣಿಗಳಾದರೇನು, ದಾಸಿಯಾದರೇನು, ನಮ್ಮಿಬ್ಬರ ಮನಸ್ಸು ಒಂದು ಮಾಡಿಕೊಳ್ಳಬೇಕು. ಅವಳ ಜೊತೆ ಸಂಸಾರ ಮಾಡಬೇಕು ಅಗ್ರಜೆ. ಅಕ್ಕಯ್ಯ, ಇಬ್ಬರ ಮನಸ್ಸು ಒಂದಾಗಬೇಕು. ಹೌದು ಅಕ್ಕಯ್ಯ. ಅವಳಿಗೆ ಮನಸ್ಸಿಲ್ಲವಲ್ಲ. ಮನಸ್ಸು ಮಾಡುವ ಹಾಗೆ ನೀನು ಮಾಡು ಅಗ್ರಜೆ. ಅನಜನಿನ್ನಯ ಮಾತು ಕೇಳದಾಗಯ, ಅನಜನಿನ್ನಯ ಮಾತು ಕೇಳದಾಗಯ, ಎಲ್ಲ ಬರದ ಕಾಲಕ್ಕೆ ಎಲ್ಲ ಬರದ ಕಾಲಕ್ಕೆ ಧರಿಸಲಾಗಯ, ಅನಜಯನ್ನಯ ಮಾತು ಕೇಳದಾಗಯ. ಅಕ್ಕಯ್ಯ, ನಮ್ಮ ನಮ್ಮಿ ಬಂದ ಬಾಳೆ ನಮ್ಮ ದೊಡ್ಡ ಸುಗುಣ ಸುಶೀಲೆ, ನಮ್ಮ ನಮ್ಮಿ ಬಂದ ಬಾಳೆ ನೊಂದ ದೊಡ್ಡ ಸುಗುಣ ಸುಶೀಲೆ, ಬಯಸಬೇಡ ಇವಳ ನೀನೆ, ಬಯಸಬೇಡ ಇವಳ ನೀನೆ, ಓರಲು ನಕಲೆ ತಮ್ಮನೇ. ಅಕ್ಕಯ್ಯ, ಭೀಮೇಶ್ವರ ಗತಿಯಂತೆಯೇ ಸ್ತ್ರೀಗಳು ನಮ್ಮನ್ನು ನಂಬಿ ಬಂದ ವಾಸ ಮಾಡುತ್ತಿರುವಳು. ನಂಬಿ ಬಂದ ಸ್ತ್ರೀಗಳನ್ನು ಭಂಗಪಡಿಸುವುದು ಧರ್ಮವಲ್ಲ. ಅದು ಯಾತಕ್ಕೆ ಧರ್ಮವಲ್ಲ ಅಗ್ರಜೆ? ಯೋಚಿಸು, ಇವಳ ಆಸೆಯನ್ನು ಬಿಟ್ಟು ಬಿಡು ತಮ್ಮ. ತಿಳಿಯದು ಇವಳ ಮರ್ಮ. ಅಹೋ ಅಕ್ಕ ಸುಧಿಷ್ಠ, ತಮ್ಮ, ಬ್ರಹ್ಮನು ತನ್ನ ಮುಖಕಾಲಮಲ್ಲದೊಳು ಶಾರದೆಯನ್ನು ತಂದಿಟ್ಟುಕೊಂಡನು. ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ಜಡೆಗಳು ತಂದಿಟ್ಟುಕೊಂಡನು. ಭಕ್ತ ವತ್ಸಲನಾದ ಲಕ್ಷ್ಮೀಕಾಂತನು ಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ತಂದಿಟ್ಟುಕೊಂಡನು. ಪ್ರತಿಯೊಬ್ಬರೇ ಇಂಥವರನ್ನು ತಂದಿಟ್ಟುಕೊಂಡರು. ತ್ರಿಮೂರ್ತಿಗಳೇ ಈ ರೀತಿ ಮಾಡಿದಾಗಲೇ ನಮ್ಮಂತವರ ಪಾಡೇನು? ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ, ನಾನು ಮಾಡುವುದು ನನ್ನ ಕಲ್ಯಾಣಕ್ಕಾಗಿ ಅಗ್ರಜೆ. ತಮ್ಮನೇ. ಅಕ್ಕಯ್ಯ, ಇದು ಕಲ್ಯಾಣದ ಕೆಲಸವಲ್ಲ. ಹೌದು ಅಗ್ರಜೆ. ಹಾಲಾಗೆ ಕೆಲಸ ಮಾಡ್ತೀವಿ. ಈ ಲೋಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಕಣ್ಣೀಲಿ ಕಂಡು ಭ್ರಮಿಸದವರುದಾರು. ಜಾತಲ್ಲಿಂದ ಈ ಹಿಂದೂ ಮುಖಿಯ ನಮ್ಮ ಕಳಿಸಿ ಅಗ್ರಜೆ. ಹೇಗಾದ್ರೂ ಮಾಡಿ ಕಳಿಸಬೇಕು. ಹೌದು ಅಕ್ಕಯ್ಯ. ತಮ್ಮನೇ. ಅಕ್ಕಯ್ಯ, ಎಷ್ಟು ಹೇಳಿದ್ರು ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ಅವಳನ್ನು ವಶ ಮಾಡಿದರೆ ನಂಬಿಕೆ ಬರುವುದು ಅಗ್ರಜೆ. ತಮ್ಮನೇ. ಅಕ್ಕಯ್ಯ, ಬೇರೆ ಯಾರನ್ನಾದರೂ ಬಯಸು, ಏನಾರ ಆಶಯ ತ್ಯಜಿಸು. ಬೇರೆ ಸ್ತ್ರೀಯನ್ನು ಬಯಸಂತ ಹೇಳಿದ್ರೆ ಬೇಡ ನಿನಗೆ? ಹೌದು ಅಕ್ಕಯ್ಯ. ಮೂರ್ಖ, ಏನು ಅಗ್ರಜೆ ಆ ಮಾತು ಬೈಯುತ್ತಿರುವೆ? ರಥ ಸಿದ್ಧವಾಗಿದೆ, ಬಂದ ಬಾ ಹೊತ್ತಾಯ್ತು, ಹೋಗಿ ಬರುವಂತರಾಗ ಭ್ರಷ್ಟ. ತಾಯಿ ಸುಧಿಷ್ಣ, ನಿನಗೆ ಅತ್ತಕ್ಕೆ ಸಿಟ್ಟು? ಎನ್ನಂ ದುಷ್ಟ ಭ್ರಷ್ಟ ಎಂದು ಬೈಯುವುದೇ ಅದಕ್ಕೆ?
ಈ ಶೈಲೇಂದ್ರಿಗೆ ನಲ್ಲದೆ ನಮ್ಮ ಪ್ರಶಸ್ತಾನದಲ್ಲಿರುವ ಯಾರನ್ನಾದರೂ ಕಳಿಸುವೆನೆಂದು ಹೇಳಿದೆಯಲ್ಲ, ಈ ಹೆಣ್ಣನ್ನು ಬಿಟ್ಟು ನಾನು ಬೇರೆ ಸ್ತ್ರೀಗಳನ್ನು ಬಯಸುವುದಿಲ್ಲ. ನಾನು ಎಷ್ಟು ಬೇಡಿಕೊಂಡರೂ ನನ್ನ ಮೇಲೆ ನಿನಗೆ ಅಂತಃಕರಣ ಹುಟ್ಟಲಿಲ್ಲ. ಬಳಿ ಬಳಿರಿಯಾಗೆಲ್ಲ ಈ ಸಾವಂತೆ ಅಕ್ಕಯ್ಯಲಿಗೆ ತಮ್ಮನೆಂಬ ಭಾವನೆ ಇಲ್ಲದೆ ಹೋಗಿತು. ಎನ್ನಂ ದುಷ್ಟ ಭ್ರಷ್ಟ ಎಂದು ಬೊಗಳುವಳಲ್ಲ, ಎನ್ನನ್ನು ಕಡೆಗಣಿಸಿದಳಲ್ಲ. ಬಾಯಿ ಬಂದಂಗ ಅಕ್ಕಯ್ಯ, ನಾನು ನಿನಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಸೆ ಏತಕ್ಕೆ? ಬಳಿರ ನನ್ನ ಚಿರವನ್ನು ಖಂಡಿಸಿ ನಿನ್ನ ಪಾದ ಸಾನ್ನಿಧ್ಯದಲ್ಲಿರುವೆ, ನಿನಗೆ ಅಪಕೀರ್ತಿ ಹೇಳ್ತಾರೆ. ಬಳಿ ಬಳಿರೆಗೆಲ್ಲ ಈ ಸಾರದೆ ಭೂಪತಿ ಅಕ್ಕಯ್ಯಲಾದ ಸುಧಿಷ್ಣಾ ದೇವಿಗೆ ಸಾನ್ನಿಧ್ಯದಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನೋಡಲ ಈ ಸಾರಥಿ ಶಿರವನ್ನು ಕತ್ತರಿಸಿಕೊಳ್ಳುವ ಅತಿ ಜಾಗೃತಿ. ಅಮ್ಮ ಇಂಥ ತಮ್ಮ ಕಾಕೊಂಡು ಏನ್ ಮಾಡ್ತೀನಿ ನೋಡಲಿ. ಅಲ್ಲಮ್ಮ ಇಂಥ ತಮ್ಮನ ಕಾಕೊಂಡು ಏನ್ ಮಾಡ್ತೀವಿ? ವಶ ಮಾಡಿಬಿಡಂಗೆ ತಮ್ಮ ಸಿಗೋದಿಲ್ಲ ಇಂತ ತಮ್ಮನೇ. ಅಕ್ಕಯ್ಯ, ನೀನೆಂತ ತಮ್ಮನ್ನು ಹುಟ್ಟಿದೆಯೋ? ಏದಕ್ಕ ಅಗ್ರಜೆ? ಬೇಡ ಎಂದರೆ ಕೇಳಲಿಲ್ಲ. ನನಗೆ ಬೇಕಾಗಿರುವುದು ಕೇಳುವನ ಅಗ್ರಜೆ. ಅವಳ ಸಲುವಾಗಿ ಪ್ರಾಣ ಬಿಡುವಿಯ? ಬಿಡುವನ ಅಗ್ರಜೆ. ತಮ್ಮನೇ. ಅಕ್ಕಯ್ಯ, ಪ್ರಾಣ ಬಿಡಬೇಡ, ಅವಳನ್ನು ವಶ ಮಾಡಿಕೊಡುವೆಯ ಅಗ್ರಜೆ? ವಶ ಮಾಡಿಕೊಡುವೆನು ತಮ್ಮ. ಮಾಡಿಕೊಟ್ಟರೆ ನಾನು ಪ್ರಾಣ ಬಿಡುವುದಿಲ್ಲ ಅಗ್ರಜೆ. ಬೇರೆ ದಾರಿನೇ ಇಲ್ಲ. ಮತ್ತೆ ನಾನು ಏನು ಮಾಡಲಿ ಅಗ್ರಜೆ? ಅನುಜನೇ. ಅಕ್ಕಯ್ಯ, ಅವಳನ್ನು ವಶ ಮಾಡಿಕೊಡುತ್ತೆ ಎಂದಾಕ್ಷಣಕ್ಕೆ ಮನಸ್ಸು ಹೇಗಾಯಿತು? ಅವಳನ್ನು ವಶ ಮಾಡಿಕೊಡುತ್ತಾನೆ ಎಂದಾಗಲೇ ಆ ಸ್ವರ್ಗವೇ ನನಗೆ ದೊರಕಿದಂತಾಗುವುದು ಅಗ್ರಜೆ. ಆ ಸ್ವರ್ಗವೇ 3 ಗೇಣಂತಾಯ್ತು. ಬಹುದೂರವಾಗಿದ್ದು ಅಗ್ರಜೆ. ಒಂದೇ ಗೇಣು ಅಂದುಕೊಂಡಿರುವೆನೋ. ಅಮ್ಮನೇ. ಅಕ್ಕಯ್ಯ, ಹಾಲು ಸಕ್ಕರೆ ಕುಡಿದಂತಾಯಿತು. ಹಾಲು ಸಕ್ಕರೆ ದೊರಕಿದಂತಾಗಿತ್ತು, ಸ್ವರ್ಗಪತಿಗೆ ದೊರಕಿದಂತಾಗಿತ್ತು, ಜೇನುತುಪ್ಪ ಸವಿದಂತಾಯಿತು. ಅಕ್ಕಯ್ಯ, ಕುರುಡನಿಗೆ ಕಣ್ಣು ಬಂದಂತಾಯಿತು, ಕುಂಟನಿಗೆ ಕಾಲು ಬಂದಂತಾಯಿತು. ಅಮ್ಮನೇ. ಅಕ್ಕಯ್ಯ, ಬಡವನಿಗೆ ಭಾಗ್ಯ ದೊರೆದಂತಾಯಿತು. ಅಮ್ಮನೇ. ಅಕ್ಕಯ್ಯ, ಅವಳನ್ನು ವಶ ಮಾಡಿ ಕೊಟ್ಟರೆ ಮಾತ್ರ ಅವೆಲ್ಲ ಸಿಗುವ ಅಗ್ರಜೆ. ಇಲ್ಲವಾದರೆ ಆ ಸ್ಮಶಾನವೇ ಕಾಯುವುದು ಅಗ್ರಜೆ. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ನನ್ನ ಮಾತು ಕೇಳಲೇ ಭೋಜ. ತಮ್ಮರೇ. ಅಕ್ಕಯ್ಯ, ಪ್ರಾಣ ಬಿಡಬೇಡ, ವಶ ಮಾಡಿಕೊಡುವೆನು. ಹೌದು ಅಗ್ರಜೆ. ತಮ್ಮನೇ. ಅಕ್ಕಯ್ಯ, ಒಡ ಹುಟ್ಟಿದವನು ನೀನು. ಹೌದೇನು ಅಗ್ರಜೆ? ನೀನು ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವುದೇ? ಈಗ ಅರ್ಥ ಆಯ್ತು ನೋಡು ಅಗ್ರಜೆ ನಿನಗೆ. ತಮ್ಮನೇ. ಅಕ್ಕಯ್ಯ, ತಮ್ಮನ ಸಲುವಾಗಿ ನಾನು ಏನು ಬೇಕಾದ್ರೂ ಏನು ಬೇಕಾದರೂ ಮಾಡುವ ಅಗ್ರಜೆ. ಅಕ್ಕಯ್ಯ, ನಡೆಸಿಕೊಡವನು ನಿನ್ನ ಕಾರ್ಯವ, ನಡೆಸಿಕೊಡವನು ನಿನ್ನ ಕಾರ್ಯವ. ಸೈರಿಸು ಸೈರಿಸು ಅನುಜನೇ. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ನನ್ನ ಮಾತು ಕೇಳಲೇ ಭೋಜನ. ಅನುಜ, ನಿನ್ನ ಪ್ರಾಣ. ಅನುಜ, ಎಲ್ಲ ಮಾತು ಕೇಳಲೇ ಭೋಜ.
ತಮ್ಮನೇ ಅಕ್ಕಯ್ಯ ಹಣೆ ಬರಕ್ಕೆ ಹೊಣೆ ಯಾರು, ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದೇನು ಅಗ್ರಜೆ? ತಮ್ಮನೇ ಅಕ್ಕಯ್ಯ ಏನು ನಡೆಯಬೇಕು ಅದು ನಡೆಯಲೇಬೇಕು. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಪ್ಪಿಸುವುದು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಇವಳನ್ನು ವಶ ಮಾಡಿಕೊಡುವೆನು. ಹೌದೇನು ಅಗ್ರಜೆ? ಪ್ರಾಣ ಬಿಡಬೇಡ ಅನುಜ, ಅಕ್ಕಯ್ಯನ ಮಾತೇ ನಿಜ. ಅಹೋ ತಾಯಿ, ಮಾನ ಅಪಮಾನ ನಿನ್ನದು. ನನ್ನ ಪ್ರಾಣವನ್ನು ಉಳಿಸಲಿಕ್ಕೆ ನೀನೇ ಕರ್ತಲು, ನಿನಗೆ ಹೆಚ್ಚಿಗೆ ಹೇಳುವ ಶಕ್ತಿ ನನ್ನಲ್ಲಿಲ್ಲ. ನೀನೇನು ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ತಿಳಿದಿರಬೇಕು. ಹೇಗಾದರೂ ಪ್ರಯತ್ನ ಪೂರ್ವಕವಾಗಿ ಈ ಸ್ತ್ರೀಗಳನ್ನು ಕಳುಹಿಸಿ ಅಗ್ರಜೆ. ತಮ್ಮನೇ ಅಕ್ಕಯ್ಯ ಹೇಗಾದ್ರೂ ಮಾಡಿ ಯಾವುದಾದ್ರೂ ಪ್ರಯತ್ನ ಪೂರ್ವಕವಾಗಿ ಬೇಗನೆ ನನ್ನ ಗರಡಿ ಮನೆಗೆ ಆ ಸ್ತ್ರೀಯನ್ನು ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿವೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ ಅವಳನ್ನು ಯಾವ ನೆಪದಿಂದ ಕಳಿಸಿಕೊಡುವನು ಗೊತ್ತೇ? ಯಾವ ವಿಧದಿಂದ ಕಳಿಸುವೆ ಅಗ್ರಜೆ? ಹೇಳಲು ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನನ್ನ ಕಾಲ ಸಾಗಲೇ. ಮಧು ತರುವ ನೆಪವನ್ನು ಮಾಡಿ ಕಳಿಸುವನು ನನ್ನ ಕಾಲ ಸಾಗಲೇ. ಬರುತ್ತು ಕೇಳದ ತಪ್ಪದು ಅನುಜ, ಬಿಡಬೇಡ ನಿನ್ನ ಪ್ರಾಣ ಅನುಜ. ಎಲ್ಲ ಮಾತು ಕೇಳಲೇ ಭೋಜ. ತಮ್ಮನೇ ಸಂಗಕಲಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮೇನೇಜರ್ ಅನ್ನೋದಂತ ಊರಿನ ಮುಖಂಡರು, ಊರಿನ ಹಿರಿಯರಾದಂತ ಈರಪ್ಪಣ್ಣವರು, ಕರಡಳ್ಳಿ ಈರಪ್ಪಣ್ಣವರು, ಹಾರ್ಮೋನಿಯಂ ಮಾಸ್ಟರ್ ಅಂತ ದೂತಪುರಗಳಿಗೆ 101 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶ್ ಅವರು 101 ರೂಪಾಯಿ, ಗೀತಮ್ಮಕ್ಕ ಅವರು 101 ರೂಪಾಯಿ, ಸಾರಥಿ ಪಾತ್ರ ಮಾಡಿದಂತವರು 101 ರೂಪಾಯಿ ಮತ್ತು ಪ್ಯಾಡ್ ಮಾಸ್ಟರ್ ಕರ್ಮೇಶ್ವರಗೌಡರು 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಈರಪ್ಪಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು, ನನ್ನ ಅನಂತ ವಂದನೆಗಳು. ಮೇನೇಜರ್ ಆದಂತಹ ವೀರಪ್ಪಣ್ಣ ಇವರಿಗೆ ಕಾಣಿಕೆ ಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈರಪ್ಪಣ್ಣ ಹೃತ್ಪೂರ್ವಕ ನಮಸ್ಕಾರಗಳು. ಅಮರಾಪುರ ಚಂದ್ರಪ್ಪಣ್ಣವರು ಕೂಡ ಗೀತಮ್ಮಕ್ಕ ಅವರಿಗೆ 101 ರೂಪಾಯಿ ಮಾಡಿರ್ತಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಇದೇ ನಾಟಕದಲ್ಲಿ ಇನ್ನೊಬ್ಬ ಮೇನೇಜರ್ ಅಂತ ಲಕ್ಷ್ಮೀಪತಿ ಅಣ್ಣವರು ಕೂಡ ಗೀತಮ್ಮಕ್ಕ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪಾಂಡುವಿಜಿ ಎಂಬ ಬಯಲಾಟದಲ್ಲಿ ಕೌರವ ಪಾತ್ರ ಮಾಡಿ ಮೆಚ್ಚಿದಂಥ ಲಕ್ಷ್ಮೀಪತ್ರಿ ಇವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದರೆ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮನೇ ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಆ ಸ್ತ್ರೀಯರನ್ನು ನಿನ್ನ ಗರಡಿ ಬಳಿಗೆ ನಾನು ಕಳಿಸಿಕೊಡುವೆನು. ಹೌದೇನೋ ಅಗ್ರಜೆ? ಸಂತೋಷವಾಯಿತೆ? ಬಹಳ ಸಂತೋಷವಾಯ್ತು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಮತ್ತೇಕೆ ತಡ? ಹೇಳು ಅಗ್ರಜೆ. ಸಂತೋಷವಾಗಿ ರಥವನ್ನೇರು, ಗರಡಿ ಮನೆಗೆ ತೆರಳುವಂತನಾಗು. ತಡ ಮಾಡಿ ಆ ಸ್ತ್ರೀಯರನ್ನು ಕಳಿಸಿಕೊಡುವೆನು ತಮ್ಮ. ಅಕ್ಕಯ್ಯ ಆಹೋ ಅಗ್ರಜೆ, ಏನಂದ್ರಿ? ನಿನ್ನ ಅಗ್ನಗೆ ಪ್ರತಿ ಉತ್ತರ ಉಂಟೆ. ಹಾ ಎನ್ನಗೆ ಅಪ್ಪನಿಗೆ ಪಾಲಿಸು, ನಾನು ಹೋಗಿ ಬರುವೆನು. ಹೋಗಿ ಬರುವಂತನಾಗು. ಓದನೆಂದು ಕಾರ್ಯವನ್ನು ಮಾತ್ರ ಮರಿಯಬೇಡ. ನಾನು ಮರೆತು ಮಲಗಿದ್ರೆ ನೀನೆಲ್ಲಿ ಸುಮ್ಮನೆ ಇರುವೆ, ಅಲ್ಲಿಗೆ ಬಲಗಿ ಓ ಮುಖ ಬಳಿ ಬಳಿರೆ. ಅಕ್ಕಯ್ಯ ನಾನು ಓದನೆಂದು ಅಧಿಕಾರಾಗೆ ಧರೆಯೋಳ ಅಧಿಕಾರ
ರಣಮೇಳ ದರ್ಭದಲ್ಲಿ ಮೇನಿದರ ಅಂತ ಗಾಡ್ಲಿಂಗ್ ಗೌಡರು ಗೀತಮ್ಮಕ್ಕ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಾಗನಹಳ್ಳಿ ಗ್ರಾಮದಲ್ಲಿ ಪ್ರಮಿಳಾ ದರ್ಬಾರ ಎಂಬ ಬಯಲಾಟದಲ್ಲಿ ಮೇನೇಜರಾದಂಥ ಗಾಲಿಂಗಗೌಡರು ಇವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮನೇ ಅಕ್ಕಯ್ಯ, ಭೀಮೇಶನ ಚರಣವನ್ನು ಸ್ಮರಿಸುತ್ತಾ ಹೌದೇನಾಗ್ರಜೆ? ತಡ ಮಾಡದೆ ಬೇಗನೆ ಹೋಗು, ಬೇಗನೆ ಆ ಸ್ತ್ರೀಯನ್ನು ಕಳಿಸಿಕೊಡುವೆನು. ಹೌದೇನಾಗ್ರಜೆ? ಕಂಡೆ ಅನುಜಾಗಣೆ ಭೀಮಣೆ ಬಳಿ ಬಳಿರಿಯಾಗೆಲ್ಲ ಈ ಸಾರಥೆ ಉಪದೇ ಆ ಸ್ತ್ರೀಗಳನ್ನು ನನ್ನ ಮನೆಗೆ ಕಳಿಸುವಳಂತೆ. ನೀನು ಗಡ್ಡಿ ಬಿದ್ದಲ್ಲಪ್ಪ. ಆ ಪುಷ್ಪಗಂಧಿಯು ಬರುವ ದಾರಿಗೆ ಚೆಲ್ಲೆಯಮ್ಮಾಕಿಸು, ರಂಗೋಲಿ ಎಂಬರಿಸು, ಹಾ. ಆ ಶಶಿಮುಖಿಗೆ ವಿಸ್ತಾರವಾಗುವಂತೆ ಅಂತರವಮ್ಮಾಕಿಸು, ಹಾ. ಅರೆ! ಚಿತ್ರ ವಿಚಿತ್ರವಾದ ಕಲಶ ಕನ್ನಡಿಗಳನ್ನು ನಿಲ್ಲಿಸು. ಹಾ. ಅವಳು ನಡೆಯುವ ಪಾದ ನೋವಾಗದಂತೆ ಅಲ್ಲಲ್ಲಿಗೆ ಮಲ್ಲಿಗೆ ಹೂವುಗಳನ್ನು ಅರತಿಟ್ಟು, ಹಾ. ಶಾವಂತಿ ಪುಷ್ಪಗಿರುವ ಮಲ್ಲಿಗೆ, ಗುಲಾಬಿ, ಪಾರಿಜಾತ ಪುಷ್ಪಗಳನ್ನು ಅರವಿಸು. ಹಾ. ಇವೆಲ್ಲವನ್ನು ಸಿದ್ಧಪಡಿಸು ಸಾರಥಿ. ಹೋಗನಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಿರಬಹುದು. ಇದೇ ನಾಟಕದಲ್ಲಿ ಮೇನಿದರ ಅಂತ ತಿಮ್ಮನಗೌಡರು ಗೀತಮ್ಮಕ್ಕ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇದೇ ನಾಟಕದಲ್ಲಿ ಮೇನೇಜರ್ ಸೋದರ ಆಲಿಸಲ್ಲಯ ಸುಚಾರ ಅನ್ನದಾರೆಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ. ತಮ್ಮನೇ ಅಕ್ಕಯ್ಯ, ಈ ಗಂಧರ್ವ ಸ್ತ್ರೀಯಳು ಮಹಾಪತಿರತೆಯು. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಸೊಮ್ಮನೆ ಅಕ್ಕಯ್ಯರ ಮಾತನ್ನು ಕೇಳು, ಇವಳ ಆಸೆಯನ್ನು ಬಿಡು. ಏಳನ್ನು ಬಯಸಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ. ಕೆಟ್ಟು ಹೋದರೂ ಚಿಂತೆಗಿಲ್ಲ, ಆ ಸ್ತ್ರೀಯನ್ನು ಮಾತ್ರ ಬಿಡುವುದಿಲ್ಲ. ತಮ್ಮನೇ ಅಕ್ಕಯ್ಯ, ಏಕೋ ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು, ಅದರಲ್ಲಿ ಒಬ್ಬರನ್ನು ಬಯಸು, ತಕ್ಷಣ ನಿನಗೆ ದಾರಿ ಎರೆದು ಕೊಟ್ಟು ಬಿಡುವೆನು. ಅಹೋ ಅಕ್ಕಯ್ಯ, ಆದರೆ ಏಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ ತಮ್ಮ, ನಿನಗೆ ತಿಳಿಯೋದು ಏಳ ಮರ್ಮ. ಅಹೋ ಅಗ್ರಜೆ, ಈ ಸಿರಿತನದಲ್ಲಿ ನಿನ್ನ ತಮ್ಮನು ಒಂದು ಹುಡುಗಿಯನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ. ಆದರೆ ಈ ಬಂಗಾರದಂತ ಭಾವನೆಯುಳ್ಳ ಬಂಗಾರಿಯನ್ನು ನನಗೆ ಭಗ್ನ ಮಾಡು ಅಗ್ರಜೆ. ತಮ್ಮನೇ ಕಯ್ಯ, ಬಂಗಾರ ಅಂತಿರುವ ಗೊಂಬೆಯನ್ನು ನನಗೆ ಒಪ್ಪಿಸುವ ಅಗ್ರಜೆ. ಈ ಗೊಂಬೆಯನ್ನು ಒಪ್ಪಿಸಬೇಕು. ಹೌದು ಅಕ್ಕಯ್ಯ, ಅವಳು ಗೊಂಬೆ ಅಲ್ಲ. ಎಣ್ಣೆ ಅಗ್ರಜೆ, ನಾನು ಹಾಗೆ ವರ್ಣಿಸುತ್ತಿರುವೆನು. ಬೇಡ ತಮ್ಮ, ಬೇಕು ಅಗ್ರಜೆ. ನನ್ನ ಮಾತು ಕೇಳು. ಸರ್ವತ ಕೇಳುವುದಿಲ್ಲ ಅಗ್ರಜೆ. ಹೆಣ್ಣನ್ನು ಬಯಸಿ ಎಂತೆಂಥವರು ಪ್ರಾಣ ಬಿಟ್ಟವರು. ಅವರ ಸುದ್ದಿ ಬೇಡ ಅಗ್ರಜೆ. ಅವರವರ ಸುದ್ದಿ ಬೇಡ. ಅವರು ಬೇಡ ಅಗ್ರಜೆ. ಇವಳು ಬೇಕು. ಇವಳು ಮಾತ್ರ ಬೇಕು. ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ ಅನುಜಾಗಣೆ ಭೀಮಣೆ. ಆಹೋ ಅಕ್ಕಯ್ಯ, ಗಂಧರ್ವರ ಸುದ್ದಿಯನ್ನು ಮುಂದೆ ಹೇಳಬೇಕಲ್ಲ. ಅದಮರ ನನಗೆ ಯಾವ ಲೆಕ್ಕದಳ ಜಮ. ಅಗೋ ಅಕ್ಕಯ್ಯ, ಅವರನ್ನಗೆ ಸರಿಲ್ಲದಂತೆ ಮಾಡುವ ಅಸಮಬಲಶಾಲಿಗೆ ಮುಂದೆ ಉಸಿಗೆ ಮಾತುಗಳನ್ನಾಡಬೇಡ. ಬಾಯಿ ತೆರೆದು ಲಜ್ಜೆ ತೆರೆದು ಎಷ್ಟು ಕೇಳಿದರು ನೀರಲ್ಲಿ ಬೆರಳಿಟ್ಟು ಬಾಯಿ ಸವಿದಂತಾಯಿತು. ನಾನೆಷ್ಟು ಹೇಳಿದ್ರು ಬೋರ್ಗಲ್ ಮೇಲೆ ಬೇಸುವುದಂತಾಯಿತು. ನಿನಗೆ ಕೈ ಮುಗಿಯುವೆನು, ಅಕ್ಕರತೆಗಿಂದ ಎನ್ನಗೆ ದಕ್ಕಿಸು, ತಮ್ಮನ ಆಸೆಯನ್ನು ಈಡೇರಿಸು, ಸುಖವಾಗಿರಲೆಂದು ಆರೈಸು, ತಪ್ಪದೆ ಒಪ್ಪಿಸಿ ನಮ್ಮ ಮನೆಗೆ ಕಳುಹಿಸು, ಇದೇ ನಿನಗೆ ಶ್ರೇಯಸ್ಸು. ಅಕ್ಕಯ್ಯ, ತಪ್ಪದೆ ಒಪ್ಪಿಸೋ ಅವಳನ್ನು ಕಳಿಸು ಎಂದು ಹೇಳಿದೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ, ಅಷ್ಟು ಸುಂದರವಾಗಿರುವಳೆ. ಅವಳು ನನ್ನ ಕಣ್ಣಿಗೆ ಬಹುರೂಪವಾಗಿ ಕಾಣುವಳು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಸಹೋದರಿ, ಅವಳು ಕಂಡಾಕ್ಷಣ ನಿನ್ನ ಮನಸ್ಸು ಅಷ್ಟು ಸಂತೋಷವಾಯಿತೆ. ನನ್ನ ಮನಸ್ಸು ಜುಮ್ಮೆನ್ನುವುದು ಅಗ್ರಜೆ. ಜುಂಬೆಂದಿತ್ತು. ಹೌದು ಅಗ್ರಜೆ. ಬೇಡ ತಮ್ಮ, ಏತಕ್ಕೆ ಬೇಡ ಅಗ್ರಜೆ? ಈ ಕ್ಷಣಕ್ಕೆ ನನಗೆ ಹಾಗೆ ಅನಿಸುವುದು.
ಹೌದು ಅಗ್ರಜೆ. ಮುಂದೆ ಕಷ್ಟವಾಗುವುದು. ಕಷ್ಟ ಬಂದರೂ ಚಿಂತೆಗಿಲ್ಲ, ಒಂದು ದಿನ ಸತ್ತರೂ ಚಿಂತೆಗಿಲ್ಲ, ಅವಳನ್ನು ಒಂದು ದಿನ ಅನುಭವಿಸಿ ನಾನು ಸಾಯುವೆನು ಅಗ್ರಜೆ. ಅಕ್ಕಯ್ಯ, ಅಕ್ಕಯ್ಯನ ಮುಂದೆ ಏನಂತ ಮಾತಾಡುವ? ಹೌದು ಅಗ್ರಜೆ. ಅಮ್ಮನೇ, ಅಕ್ಕಯ್ಯ, ಹೆಣ್ಣಿನ ಸಲವಾಗಿ ಎಂತೆಂಥವರು ಪ್ರಾಣ ಬಿಟ್ಟರು, ಎಂತೆಂಥವರು ಏನಾದರೂ ಅಗ್ರಜೆ. ದಶಕಂಠ ರಾವಣ ಸೋರ ಸೀತೆಯೊಂದಲು ಜ್ಞಾನ ಬೆಟ್ಟ. ದಶಕಂಠ ರಾವಣ ಸೋರ ಸೀತೆಯೊಂದಲು ಜ್ಞಾನ ಬೆಟ್ಟ. ನಂಬುರೇ ಮಾತನ, ನಂಬುರೇ ಮಾತನ. ಎಲ್ಲ ಸೋದರ ತಮ್ಮನೇ ಅಗ್ರಜೆ, ಸೀತೆಯನ್ನು ಬಯಸಿ ರಾವಣನು ಹತನಾಗಿ ಹೋದನು. ಗುರುಪತ್ನಿ ಅವತಾರಿಯನ್ನು ಮೋಹಿಸಿ ಚಂದ್ರನು ಕುಂದೆಗೊಳಗಾದನು. ಹಾಗೂ ಅಕ್ಕಯ್ಯ, ಅಮ್ಮಯ್ಯ, ಚಂದ್ರನ ಸುದ್ದಿಯನ್ನು ಹೇಳುವೆಯಲ್ಲ, ಹುಣ್ಣಿಮೆಗೆ ರಾತ್ರಿಗೆ ಅಂದು ರಸಕರಿಗೆ ರಸದೌತಣ ನೀಡುವ ಚಂದ್ರನು ಮಹಾಶ್ರೇಷ್ಠನಾಗಿ ಮೆರೆಯುವನು. ಅಕ್ಕಯ್ಯ, ಕ್ಷಣಿಕ ಸುಖಕ್ಕಾಗಿ ಬಯಸಬೇಡ, ಇವಳಿಂದ ಹಾಳಾಗಬೇಡ. ಕ್ಷಣಕ್ಕೆ ಸತ್ತು ಹೋದರೂ ಚಿಂತೆಗಿಲ್ಲ, ಇವಳನ್ನು ಮಾತ್ರ ನಾನು ಬಿಡುವುದಿಲ್ಲ. ನೀನಾಡುವ ಮಾತನ್ನು ಆಕೆಯ ಪತಿಗಳ ಕಿವಿಗೆ ಬಿದ್ದರೆ ನಿನ್ನನ್ನು ಸಾವಿರ ಹೋಳ ಮಾಡಿಕೊಂಡು ಬಿಡಬಹುದು. ಅವಳ ಪತಿಗಳು ಎಲ್ಲಿರುವರು? ಇಂಥ ಸ್ತ್ರೀಯರನ್ನು ನಿನ್ನ ಮನೆಯಲ್ಲಿ ಗಿಟ್ಟಿರುವರಲ್ಲ, ಐವರಿರುವರೆಂದು ಹೇಳಿದೆಯಲ್ಲ. ಒಬ್ಬೊಬ್ಬರು ಒಂದು ದಿನ ಅನುಭವಿಸುವುದನ್ನು ಬಿಟ್ಟು ಷಂಡರಂತೆ ಎಲ್ಲಿರುವರ ಅಗ್ರಜೆ. ಅಕ್ಕಯ್ಯ, ಆ ಗಂಧರ್ವ ಗೋಷ್ಠಿ ನಿನಗೆ ತಕ್ಕಬೇಕು. ಏದಕ್ಕೆ ಅಗ್ರಜೆ? ಕೇಡು ಬರುವಾಗ ಕೂಡುವುದರ ಮಧ್ಯೆ ಕೇಡು ಬಂದರೂ ಚಿಂತೆಗಿಲ್ಲ, ಇವಳನ್ನು ಮಾತ್ರ ಬಿಡುವುದಿಲ್ಲ. ಈ ಕೇಳ ಬುದ್ಧಿಯನ್ನು ಬಿಟ್ಟು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ಸಹೋದರ ವೀರಾಧಿವೀರ. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಗಂಧರ್ವರ ಸುದ್ದಿ ಹೇಳುವೆಯಲ್ಲ, ಅವರು ಯಾವ ಲೆಕ್ಕದಳ ಜಮ? ಈ ದಿನ ಅಷ್ಟ ದಿಕ್ಪಾಲಕರೇ ಬರಲಿ, ಅವರಂಶದ ಬಡಿದುಕೊಂಡು ಮುರಿದ ಗಗನಾಂತರಕ್ಕೆ ಕೀಚಕ ನಮ್ಮ ನಾಮವೇತಕ್ಕೆ. ನಮ್ಮನೇ ಅಕ್ಕಯ್ಯ, ಅಷ್ಟ ದಿಕ್ಪಾಲಕರನ್ನು ತಡೆಯುವುದರಿಂದ ಬ್ರಹ್ಮನೇನಾದ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಅಷ್ಟ ದಿಕ್ಪಾಲಕರನ್ನು ತಡೆಬಿದನೆಂದು ಬ್ರಹ್ಮನೇನಾದರೂ ಬಂದರೆ ಅವನ ಶಿರೋಮಣಿಗಳನ್ನು ಕಿತ್ತಿ 4 ತಲೆಗೆ ಮೃತ್ಯುವನ್ನಿರಿಸುವೆ. ಬ್ರಹ್ಮನನ್ನ ತಡೆಯುವುದರಿಂದ ನಾರಾಯಣನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಬ್ರಹ್ಮನನ್ನು ತಡೆಬಿದನೆಂದು ನಾರಾಯಣನೇನಾದರೂ ಬಂದರೆ ಅವನ ಚಕ್ರಾಯುಧಗಳನ್ನು ಸಡಿಲಿಸಿ 4 ದಿಕ್ಕು ಮಾಡಿಬಿಡುವೆ. ಅಕ್ಕಯ್ಯ, ನಾರಾಯಣನನ್ನ ತಡೆಯುವುದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ವಿಷ್ಣು ಬ್ರಹ್ಮರ ಮತ ಹಿಡಿದು ಪಾರ್ವತಿನಾಥನಾದ ಶಂಕರನ್ನು ಬಂದರೆ ಅಂಕೆಯಿಲ್ಲದ ಆತನ ಮಂಕು ಗುಣಗಳನ್ನು ಕಳೆದ ರಸದಾತ್ರಿಗೆ ಬೆಂಕಿಯನ್ನು ಹಚ್ಚಿಸಿ ಕರಗಿಸಿ ರಸವನ್ನು ಮಾಡಿ ಸರ್ರಲ್ಲಿ ಸುಳಿದು ಬಿಡುವೆ. ಅಕ್ಕಯ್ಯ, ಇಂಥ ಪರಾಕ್ರಮಿಗೆ ಮುಂದೆ ಆ ಕೇವಲ ಗಂಧರ್ವರ ಸುದ್ದಿ ಹೇಳಬೇಡ. ನಿನ್ನ ಒಡ ಹುಟ್ಟಿದವನಾದ ನಾನಿರಲು ಏಕೆ? ಚಿಂತೆ ಮಾಡುವುದನ್ನು ಬಿಟ್ಟು ಬಿಡೆ ಅಗ್ರಜೆ. ಅನುಜನೇ, ಅಕ್ಕಯ್ಯ,
ಈ ನಿನ್ನ ಮನದಲ್ಲಿರುವ ಕಾಮಭ್ರಾಂತಿಯನ್ನ ಬಿಟ್ಟು ಬಿಡು. ತ್ಯಜಿಸಲಾರು ಅಗ್ರಜೆ. ತ್ಯಜಿಸಬೇಕು ತಮ್ಮ. ಆಗುವುದಿಲ್ಲ ಅಗ್ರಜೆ. ಅವಳ ಆಸೆಯನ್ನು ಬಿಡು. ಅವಳ ಆಸೆಯನ್ನು ಬಿಡುವುದಿಲ್ಲ. ನೀನು ವಶ ಮಾಡುವ ಕೊನೆ ತನಕ ನಿನಗೆ ನಿನ್ನನ್ನು ಬಿಡುವುದಿಲ್ಲ ಅಕ್ಕಯ್ಯ. ರಾಜರಾಗಿ ನಾವು ಒಬ್ಬ ದಾಸಿಯನ್ನು ಬಯಸುವುದು ನಮ್ಮ ಧರ್ಮವೇ ಅಕ್ಕಯ್ಯ. ಅಮ್ಮಯ್ಯ, ಮನಸ್ಸಿಗೆ ಬಂದ ಸ್ತ್ರೀಯರು ರಾಜರಾದರೇನು, ರಾಣಿಗಳಾದರೇನು, ದಾಸಿಯಾದರೇನು, ನಮ್ಮಿಬ್ಬರ ಮನಸ್ಸು ಒಂದು ಮಾಡಿಕೊಳ್ಳಬೇಕು. ಅವಳ ಜೊತೆ ಸಂಸಾರ ಮಾಡಬೇಕು ಅಗ್ರಜೆ. ಅಕ್ಕಯ್ಯ, ಇಬ್ಬರ ಮನಸ್ಸು ಒಂದಾಗಬೇಕು. ಹೌದು ಅಕ್ಕಯ್ಯ. ಅವಳಿಗೆ ಮನಸ್ಸಿಲ್ಲವಲ್ಲ. ಮನಸ್ಸು ಮಾಡುವ ಹಾಗೆ ನೀನು ಮಾಡು ಅಗ್ರಜೆ. ಅನಜನಿನ್ನಯ ಮಾತು ಕೇಳದಾಗಯ, ಅನಜನಿನ್ನಯ ಮಾತು ಕೇಳದಾಗಯ, ಎಲ್ಲ ಬರದ ಕಾಲಕ್ಕೆ, ಎಲ್ಲ ಬರದ ಕಾಲಕ್ಕೆ ತರಿಸಲಾಗಯ, ಅನುಜಯನ್ನಯ ಮಾತು ಕೇಳದಾಗಯ. ಅಕ್ಕಯ್ಯ, ನಮ್ಮ ಬಂದ ಬಾಳೆ ನಮ್ಮ ದೊಡ್ಡ ಸುಗುಣ ಸುಶೀಲೆ, Thank you.